ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಶ್ವಿನಿ ಸ್ಯಾರಿ ಕೋಟ್ ಡಿಸೈನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಿದ್ದೀನಲ್ಲ, ಇದು ಡಿಸೈನ್ ರಿಂಗ್ ಬೀಡ್ಸ್ ಡಿಸೈನ್ ಅಂತ ಹೇಳಿಬಿಟ್ಟು ನಾನು ಈ ಡಿಸೈನ್ ಹಾಕಲಿಕ್ಕೆ ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಆಮೇಲೆ ಅದ್ರೊಳಗೆ ಹಾಕ್ಲಿಕ್ಕೆ ಒಂದು ಬೀಡ್ಸ್ ತೊಗೊಂಡಿದ್ದೀನಿ. ಆಮೇಲೆ ನೀಡಲು 10 ನಂಬರ್ ತೊಗೊಂಡಿದ್ದೀನಿ. ಆಮೇಲೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡ್ಬಿಟ್ಟು ನಾನು ಇದನ್ನು ಹಾಕಲಿಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ. ಅದು ಆದಮೇಲೆ ನಾನು 6 ಎಳೆ ಮುಂಚಿನ ದಾರ ಪೂಣ್ಸ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಸಿಕ್ ಹಾಕಲಿಕ್ಕೆ ನಾನು ಗೋಲ್ಡ್ ಕಲರ್ ದಾರ ತೊಗೊಂಡಿದ್ದೀನಿ. ಆ ಗೋಲ್ಡ್ ಕಲರ್ ದಾರನ ತೊಗೊಂಡ್ಬಿಟ್ಟು ನಾನು ಫಸ್ಟ್ ಇದ್ದೇನೆ ಅದನ್ನು ಲಾಕ್ ಮಾಡಿಕೊಂಡು ಆಮೇಲೆ ಕುಚ್ಚಿಗೆ ಅಂತ ಹೇಳ್ಬಿಟ್ಟು 4 ಚೈನ್ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೇನೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ರಿಂಗ್ ಬೀಡ್ಸ್ ಮತ್ತು ಅದರೊಳಗೆ ಒಂದು ಬೀಡ್ಸ್ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲಾಕ್ ಮಾಡ್ಕೊಂಡು ಆದಮೇಲೆ ನೋಡಿ ಫ್ರೆಂಡ್ಸ್, ಮತ್ತು ದಾರ ಅದನ್ನು ಬೇಸಿಕಲ್ಲೇ ಜೋಡಿಸ್ಕೊತಾ ಇದ್ದೀನಲ್ಲ, ಈ ಥರ ಬರುತ್ತೆ ಇದು ಬೀಡ್ಸ್ ಹಾಕಿದ ಮೇಲೆ. ನೋಡಿ ಫ್ರೆಂಡ್ಸ್, ಇವಾಗ ಬೀಡ್ಸ್ ಯಾವ ಥರ ಹಾಕೋದು ಅಂತಂದರೆ, ಮತ್ತೆ ನಾನು ಕುಚ್ಚಿಗೆ 4 ಚೈನ್ ಹಾಕ್ಕೊಂಡ್ಬಿಟ್ಟು ನೀಡಲ್ ಮೇಲಿನ ದಾರ ತೆಗೆದುಬಿಟ್ಟು ನಾನು ನೀಡಲ್ಲಿಗೆ ಅದನ್ನು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಫಸ್ಟು ಈ ದೊಡ್ಡ ಬೀಡ್ಸ್ ಇದೆಯಲ್ಲ ಅದರೊಳಗೆ ಹಾಕ್ಕೊಂಬಿಟ್ಟು ಎರಡನ್ನೂ ಸೇರಿಸೇ ನಾನು ನೀಡಲ್ ಒಳಗಸಿಂದ ಹಾಕಿ ದಾರನ ತೊಗೊತಿದ್ದೀನಿ ಫ್ರೆಂಡ್ಸ್. ನಾನು ಕಾಣಿಸ್ತಿದೆಯಲ್ಲ ನಿಮಗೆ, ನೋಡಿ ಫ್ರೆಂಡ್ಸ್. ಆಮೇಲೆ ಅದನ್ನು ನೀಡಲ್ ಒಳಗಸಿಂದ ದಾರ ತೊಗೊಂಡ್ಬಿಟ್ಟು ಅದು ಎಲ್ಲಿಗೆ ಬರುತ್ತೇನೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮತ್ತೆ ಅದ್ರ ಪಕ್ಕದೇ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಕುಚ್ಚಿಗೆ ಅಂತ ಹೇಳಿಬಿಟ್ಟು ಮತ್ತೆ 4 ಚೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. 4 ಚೈನ್ ಹಾಕ್ಕೊಂಡು ಆದಮೇಲೆ ನಾನು ಅದನ್ನು ಅಷ್ಟೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕ್ ಮಾಡ್ಕೊಂಡು ಆದಮೇಲೆ ನಾವು ಅದನ್ನು ಮತ್ತೆ ರಿಂಗ್ ಬೀಡ್ಸ್ ಹಾಕ್ಕೊಂಡ್ಬಿಟ್ಟು ನಾನು ಅದನ್ನು ನೀಡಲ್ ಒಳಗಸಿಂದ ತೊಗೊಂಡು ಹಾಕ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಈ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ, ಈಸಿನೂ ಇದೆ ಫ್ರೆಂಡ್ಸ್. ನಾನು ಇದಕ್ಕೆ ಸಿಂಗಲ್ ಕ್ರೋಶ ತೊಗೊತಾ ಇದ್ದೀನಿ, ಡಬಲ್ ಕ್ರೋಶ ತೊಗೊತಾ ಇಲ್ಲ. ಡಬಲ್ ಕ್ರೋಶ ಬೇಕಿದ್ದರೆ ಡಬಲ್ ಕ್ರೋಶನೂ ತೊಗೋಬೋದು, ಇಲ್ಲ ನಮಗೆ ಬೇಡ ಅಂತ ಹೇಳ್ಬಿಟ್ರೆ ನಾವು ಸಿಂಗಲ್ ಕ್ರೋಶ ಆದ್ರೂ ತೊಗೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಕುಚ್ಚಿಗೆ ಅಂತ 4 ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದೆಯಲ್ಲ ನಿಮಗೆ, ಈ ಥರ ಬರುತ್ತಿದ್ದು ರಿಂಗ್ ಬೀಡ್ಸ್ ಹಾಕಿದ್ಮೇಲೆ ಬೇಸಿಕ್ ಸ್ಟೆಪ್ಪು. ಫಸ್ಟ್ ಒಂದು ಸ್ಟೆಪ್ ಬೇಸಿಕಲ್ಲಿ ಈ ಥರ ಬರುತ್ತೆ. ಆಮೇಲೆ ನಾವು ಸೆಕೆಂಡ್ ಸ್ಟೆಪ್ ಆದ್ರೂ ಅಷ್ಟೇ, ಫಸ್ಟಿಗೆ ನಾವು ಅದೆಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿದ್ದೇನೆ ತೊಗೊಂಡ್ಬಿಟ್ಟು ನಾನು ಅದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಕಾಣಿಸ್ತಿದೆಯಲ್ಲ ನಿಮಗೆ, ಇವಾಗ ಲಾಸ್ಟ್ ಎಂಡ್ ನಾನು ಕುಚ್ಚಿಗೆ ಅಂತ ಬಿಡ್ಕೊತಾ ಇದ್ದೀನಿ. ಕುಚ್ಚಿಗೆ ಅಂತ ಬಿಡ್ಕೊಂಡಾದ್ಮೇಲೆ ಅದೆಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಆಮೇಲೆ ನೀಡಲಿಂದ ದಾರ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಟೈಟಾಗಿ ಎಳೆದ್ಬಿಟ್ಟು ನಾನು ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡಿ ಆದಮೇಲೆ ನಾನು ಅದು ಎಲ್ಲಿಗೆ ಬರುತ್ತೇನೆ ಅಲ್ಲಿಗೆ ಹಾಕ್ತಿದ್ದೀನಲ್ಲ, ಕಟ್ ಮಾಡಿ ಆದಮೇಲೆ ನಾನು ಮತ್ತೆ ಅದನ್ನು ಇನ್ನೊಂದು ಸ್ಟೆಪ್ ಹಾಕಲಿಕ್ಕೆ ನಾನು ಇವಾಗ ದಾರ ತೊಗೊತಾ ಇದ್ದೀನಿ. 6 ಎಳೆ ದಾರ ತೊಗೊಂಡ್ಬಿಟ್ಟು ಅದನ್ನು ಎಲ್ಲಿ ಬರುತ್ತೋ ಅದನ್ನು ಫಸ್ಟಿಗೆ ಲಾಕ್ ಮಾಡ್ಕೊಂಡು ಆಮೇಲೆ ಬೇಸಿಕ್ ಕುಚ್ಚು ಹಾಕ್ಕೊಂಬಿಟ್ಟು 4 ಚೈನಿಗೆ ಕುಚ್ಚಿಗೆ ಅಂತ ಹೇಳಿಬಿಟ್ಟು 4 ಚೈನ್ ಹಾಕ್ಕೊಂಬಿಟ್ಟು ಅದು ಆದಮೇಲೆ ನಾನು ನೋಡಿ ಫ್ರೆಂಡ್ಸ್, ಇವಾಗ ನೀಡಲ್ ಮೇಲೆ ಒಂದು ಸ್ಟೆಪ್ ತೊಗೊತಾ ಇದ್ದೀನಿ. ಆಮೇಲೆ ಬೀಡ್ಸ್ ಒಳಗಿಂದ ಒಂದು ಸ್ಟೆಪ್ ತೊಗೊತಾ ಇದ್ದೀನಿ. ಆಮೇಲೆ ಆ 3 ಸೇರಿಸಿ ಒಂದು ಲಾಕ್ ಮಾಡ್ತಾ ಇದ್ದೀನಿ ನಾನು. ನೋಡಿ ನಿಮಗೆ ಕಾಣಿಸ್ತಿದೆಯಲ್ಲ, ಒಂದು, ಆಮೇಲೆ ಮತ್ತೆ ಬೀಡ್ಸ್ ಒಳಗಿಂದ ಮತ್ತೆ ಇನ್ನೊಂದು ಸ್ಟೆಪ್ ತಗೊಂಡೆ, ಅಲ್ಲಿಗೆ 3 ಇದು ಬಂದಂಗೆ ಆಗುತ್ತೆ ಫ್ರೆಂಡ್ಸ್. ಅದು 3 ಒಳಗಿಂದ ಸೇರಿಸಿ ಒಂದು ತೊಗೊತಾ ಇದ್ದೀನಿ. ಇವಾಗ 5 ಕಂಬ ಆದಮೇಲೆ ನಾನು ಇದಕ್ಕೆ ಒಂದು ಬೀಡ್ಸ್ ಹಾಕಿದೆ ಫ್ರೆಂಡ್ಸ್. ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಮತ್ತು ಆಮೇಲೆ ಮತ್ತೆ ಸಿಂಗಲ್ ಮೇಲೆ ಕ್ರೋಶ ಮೇಲೆ ಒಂದು ಸಿಂಗಲ್ ದಾರ ತೊಗೊಂಬಿಟ್ಟು ಆಮೇಲೆ ಆ 3 ಸೇರಿಸಿ ಒಂದು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇದೆ ಡಿಸೈನ್. ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ರೇಷ್ಮೆ ಸೀರೆಗಳಿಗೆ ಹಾಕಲಿಕ್ಕೆ ತುಂಬ ಚೆನ್ನಾಗೂ ಕಾಣಿಸುತ್ತೆ. ಇದು ಹೆವಿನೂ ಅಂತ ಅನಿಸಲ್ಲ, ತುಂಬ ಗ್ರ್ಯಾಂಡೂ ಅಂತ ಅನಿಸಲ್ಲ, ಹೇಳ್ಬೇಡ ತುಂಬ ಸಿಂಪಲ್ಲಾಗಿಯೂ ಇರುತ್ತೆ ಇದು. ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ರೆ ಇದು ಡಿಸೈನು. ಆಮೇಲೆ ಮತ್ತೆ ನಾನು ಇದಕ್ಕೆ ಆ ಕಡೆ 5 ಕಂಬ ಈ ಕಡೆ 5 ಕಂಬ ತೊಗೊಂಡ್ಬಿಟ್ಟು ಆಮೇಲೆ ಮಧ್ಯದಲ್ಲಿ ಒಂದು ಬೀಡ್ಸ್ ಹಾಕಿದ್ದೀನಿ. ಬೀಡ್ಸ್ ಹಾಕಿ ಆದಮೇಲೆ ನೀಟಾಗಿ 10 ಕಂಬ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೇನೆ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ ಬೇಸಿಕಲ್ಲೇ ಹಾಕಿದ್ನೆಲ್ಲ ಆ ಕಡೆ ಈ ಕಡೆ ಲಾಕ್ ಮಾಡಿದ್ನೆಲ್ಲ 2 ಕಂಬ ಅದರ ಮಧ್ಯದಲ್ಲೇ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಅದು ಆದಮೇಲೆ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಮತ್ತೆ ಕುಚ್ಚಿಗೆ ಅಂತ ಹೇಳ್ಬಿಟ್ಟು 4 ಚೈನ್ ಹಾಕಿ ಕುಚ್ಚಿಗೆ ಅಂತ ಜಾಗ ಬಿಡ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಅದು ಆದಮೇಲೆ ಇದು ಡಿಸೈನು ಸಿಂಪಲ್ಲಾಗಿಯೂ ಇದೆ, ತುಂಬ ಚೆನ್ನಾಗೂ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಆರ್ಚು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಒಂಥರ ಏನು ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನ್ ಹಾಕಿದ್ರು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ಸ್ ಮಾಡಿ. ನೋಡಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ ನಾನು ನೀಟಾಗಿ
ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಕುಚ್ಚಿಗೆ ಅಂತ ಹೇಳ್ಬಿಟ್ಟು 4 ಚೈನ್ ಹಾಕ್ಕೊಂಡು ಅದೇ ಥರನೇ ರಿಂಗ್ ಬೀಡ್ಸ್ ಎಲ್ಲ ಹಾಕಿಬಿಟ್ಟು ಮತ್ತು ಇದೆಯಲ್ಲ ಅದಕ್ಕೂ ಅದೇ ಥರನೇ ನಾನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಇನ್ನೊಂದು ಮನೆಯೂ ಕೂಡ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಥರ ಬರುತ್ತೆ ಫಿನಿಶಿಂಗ್. ನಮಗೆ ಹಾಕಿದ ಮೇಲೆ ಅದು ಈ ಥರ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಬರೀ ಏನಿಲ್ಲ, ಸಿಂಗಲ್ ಕ್ರೋಶ ತಗೊಂಡ್ರೆ ಆಯಿತು. ನಿಮಗೆ ಸಿಂಗಲ್ ಕ್ರೋಶ ಬೇಡ ಅಂತಂದರೆ ಡಬಲ್ ಕ್ರೋಶನೂ ತೊಗೋಬೋದು. ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಲ್ಲ. ನಂದು ಹೊಸ ಚಾನಲ್ ಅಶ್ವಿನಿ ಸ್ಯಾರಿ ಕುರ್ತಿ ಡಿಸೈನ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.